ಕಾವೇರಿ ಕೊಳ್ಳದಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ. ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. 4 ಅಡಿ ತುಂಬಿದ್ರೆ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಡ್ಯಾಂನ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. 19 ಗೇಟ್ಗಳಿಂದ 33,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಲ್ ನೊರೆಯಂತೆ ಆ ನೀರು ಬೋರ್ಗರಿತಾ ಇದೆ. ಅದನ್ನ ನೋಡೋದೇ ಚಂದ. ಇದೇ ಮೊದಲ ಬಾರಿಗೆ ಜೂನ್ನಲ್ಲೇ ನೀರು ಬಿಡುಗಡೆ ಮಾಡಿರುವುದು ಹೊಸ ದಾಖಲೆಯನ್ನ ಬರೆದಿದೆ ಕೃಷ್ಣರಾಜಸಾಗರ ಜಲಾಶಯ. ಯಾಕಂತ ಹೇಳಿದ್ರೆ ಮುಂಗಾರು ಆರಂಭದಲ್ಲೇ ಈ ಬಾರಿ ರಾಜ್ಯದಲ್ಲಿ ಉತ್ತಮವಾಗಿ ಮಳೆಯಾಯಿತು. ಮುಂಗಾರು ಪೂರ್ವದಲ್ಲೇ ಮಳೆಯಾಯಿತು. ಮುಂಗಾರು ಶುರುವಿನಲ್ಲೂ ಕೂಡ ಭರ್ಜರಿಯಾಗಿ ಮಳೆ ಬಂತು. ಈಗ ಆರಿದ್ರ ಮಳೆಯೂ ಕೂಡ ಆರ್ಭಟಿಸ್ತಾ ಇದೆ. ಹೀಗಾಗಿ ಹಳ್ಳ ಕೊಳ್ಳಗಳು, ಜಲಾಶಯಗಳು, ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಹಾಗೆ ಕೆಆರ್ಎಸ್ ನಲ್ಲೂ ಕೂಡ ಈ ಬಾರಿ ಭರ್ಜರಿಯಾಗಿ ಮಳೆಯಾಗಿದೆ. ಹಂಗಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಆರ್ಎಸ್ ಜಲಾಶಯದ ನೀರನ್ನ ಕಾವೇರಿ ನದಿಗೆ ಸುಮಾರು 33,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡ್ತಾ ಇದ್ರೆ ಹಾಲ್ನೊರೆಯಂತೆ ಅದು ಹರಿತಾ ಇದ್ರೆ ಅದನ್ನ ನೋಡೋದೇ ಒಂದು ಚಂದ. ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಂ ಹೊಸ ದಾಖಲೆಯನ್ನ ಬರೆದಿದೆ. ಜೂನ್ನಲ್ಲೇ ಭರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇದು ಡ್ಯಾಂ ನಿರ್ಮಾಣವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಂನ 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಇಳಿಸಲಾಗ್ತಾ ಇದೆ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂತ ಭಾರಿ ಮಳೆಗೆ ಡ್ಯಾಂ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂತದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಂ ಸದ್ಯ 120.90 ಅಡಿ ಭರ್ತಿಯಾಗಿದೆ. ಸಂಪೂರ್ಣ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇರುವಂತದ್ದು. ಡ್ಯಾಂ ಸುರಕ್ಷತಾ ದೃಷ್ಟಿಯಿಂದ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಎಷ್ಟು ಪ್ರಮಾಣದ ನೀರು ಡ್ಯಾಂಗೆ ಹರಿದು ಬರ್ತಾ ಇದೆ, ಅಷ್ಟೇ ಪ್ರಮಾಣದ ನೀರನ್ನ ಡ್ಯಾಂನಿಂದ ಹೊರಗಡೆ ಬಿಡಲಾಗ್ತಾ ಇರುವಂತದ್ದು. 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಗೇಟ್ಗಳಿಂದ ಹೊರಬರ್ತಾ ಇರುವಂತಹ ನೀರು ಹಾಲ್ ನೋರಿಯಂತೆ ಕಾಣಿಸ್ತಾ ಇದೆ. ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂತಹ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಈ ಒಂದು ಮನಮೋಹಕ ದೃಶ್ಯ ಎಲ್ಲಾ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಡ್ಯಾಂ ಸಂಪೂರ್ಣ ಭರ್ತಿಯಾದಂತಹ ಸಂದರ್ಭದಲ್ಲಿ, ಭಾರಿ ಪ್ರಮಾಣ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ರೆ, ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈ ತುಂಬಿ ಕಾವೇರಿ ಹರಿತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನೂ ಕೂಡ ಡ್ಯಾಂನಲ್ಲಿ ಏನು ಭಾರಿ ಪ್ರಮಾಣದ ನೀರು, ಡ್ಯಾಂಗೆ ಭಾರಿ ಪ್ರಮಾಣದ ನೀರು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂತದ್ದು. ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ. ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನ ನಿರ್ಬಂಧ ಮಾಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಜೂನ್ನಲ್ಲೇ ಡ್ಯಾಂ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂತದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದ್ರೂ ನದಿಗೆ ಬಂದ್ರೆ, ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದ್ರೆ
ಪ್ರವಾಹ ಭೀತಿ ಎದುರಾಗ್ತದೆ. ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕಾವೇರಿ ಕೊಳ್ಳದಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ. ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. 4 ಅಡಿ ತುಂಬಿದ್ರೆ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ, ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಡ್ಯಾಂನ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. 19 ಗೇಟ್ಗಳಿಂದ 33,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಲ್ ನೊರೆಯಂತೆ ಆ ನೀರು ಬೋರ್ಗರಿತಾ ಇದ್ರೆ ಅದನ್ನ ನೋಡೋದೇ ಚಂದ. ಇದೇ ಮೊದಲ ಬಾರಿಗೆ ಜೂನ್ನಲ್ಲೇ ನೀರು ಬಿಡುಗಡೆ ಮಾಡಿರುವುದು ಹೊಸ ದಾಖಲೆಯನ್ನ ಬರೆದಿದೆ ಕೃಷ್ಣರಾಜಸಾಗರ ಜಲಾಶಯ. ಯಾಕಂತ ಹೇಳಿದ್ರೆ ಮುಂಗಾರು ಆರಂಭದಲ್ಲೇ ಈ ಬಾರಿ ರಾಜ್ಯದಲ್ಲಿ ಉತ್ತಮವಾಗಿ ಮಳೆಯಾಯಿತು. ಮುಂಗಾರು ಪೂರ್ವದಲ್ಲೇ ಮಳೆಯಾಯಿತು. ಮುಂಗಾರು ಶುರುವಿನಲ್ಲೂ ಕೂಡ ಭರ್ಜರಿಯಾಗಿ ಮಳೆ ಬಂತು. ಈಗ ಆರಿದ್ರ ಮಳೆಯೂ ಕೂಡ ಆರ್ಭಟಿಸ್ತಾ ಇದೆ. ಹೀಗಾಗಿ ಹಳ್ಳ ಕೊಳ್ಳಗಳು, ಜಲಾಶಯಗಳು, ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಹಾಗೆ ಕೆಆರ್ಎಸ್ ನಲ್ಲೂ ಕೂಡ ಈ ಬಾರಿ ಭರ್ಜರಿಯಾಗಿ ಮಳೆಯಾಗಿದೆ. ಹಂಗಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಆರ್ಎಸ್ ಜಲಾಶಯದ ನೀರನ್ನ ಕಾವೇರಿ ನದಿಗೆ ಸುಮಾರು 33,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡ್ತಾ ಇದ್ರೆ, ಹಾಲ್ನೊರೆಯಂತೆ ಅದು ಹರಿತಾ ಇದ್ರೆ ಅದನ್ನ ನೋಡೋದೇ ಒಂದು ಚಂದ. ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಂ ಹೊಸ ದಾಖಲೆಯನ್ನ ಬರೆದಿದೆ. ಜೂನ್ನಲ್ಲೇ ಭರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇದು ಡ್ಯಾಂ ನಿರ್ಮಾಣವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಂನ 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಇಳಾಗ್ತಾ ಇದೆ. ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂತ ಭಾರಿ ಮಳೆಗೆ ಡ್ಯಾಂ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂತದ್ದು. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಡ್ಯಾಂ ಸದ್ಯ 120.90 ಅಡಿ ಭರ್ತಿಯಾಗಿದೆ. ಸಂಪೂರ್ಣ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇರುವಂತದ್ದು. ಡ್ಯಾಂ ಸುರಕ್ಷತಾ ದೃಷ್ಟಿಯಿಂದ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಎಷ್ಟು ಪ್ರಮಾಣದ ನೀರು ಡ್ಯಾಂಗೆ ಹರಿದು ಬರ್ತಾ ಇದೆ, ಅಷ್ಟೇ ಪ್ರಮಾಣದ ನೀರನ್ನ ಡ್ಯಾಂನಿಂದ ಹೊರಗಡೆ ಬಿಡಲಾಗ್ತಾ ಇರುವಂತದ್ದು. 23 ಗೇಟ್ಗಳಿಂದ ಸುಮಾರು 35,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಗೇಟ್ಗಳಿಂದ ಹೊರಬರ್ತಾ ಇರುವಂತಹ ನೀರು ಆಲ್ನೋರಿಯಂತೆ ಕಾಣಿಸ್ತಾ ಇದೆ. ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂತಹ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಈ ಒಂದು ಮನಮೋಹಕ ದೃಶ್ಯ ಎಲ್ಲಾ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಡ್ಯಾಂ ಸಂಪೂರ್ಣ ಭರ್ತಿಯಾದಂತಹ ಸಂದರ್ಭದಲ್ಲಿ, ಭಾರಿ ಪ್ರಮಾಣ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ರೆ, ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈ ತುಂಬಿ ಕಾವೇರಿ ಹರಿತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನೂ ಕೂಡ ಡ್ಯಾಂನಲ್ಲಿ ಏನು ಭಾರಿ ಪ್ರಮಾಣದ ನೀರು, ಡ್ಯಾಂಗೆ ಭಾರಿ ಪ್ರಮಾಣದ ನೀರು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂತದ್ದು. ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ. ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನ ನಿರ್ಬಂಧ ಮಾಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ
ಜೂನ್ನಲ್ಲೇ ಆ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂತದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದ್ರೂ ನದಿಗೆ ಬಂದ್ರೆ, ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದ್ರೆ ಪ್ರವಾಹ ಭೀತಿ ಎದುರಾಗ್ತದೆ. ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.